ಯಾವುದೇ ರಾಜಕೀಯ ಪಕ್ಷದ ಬೆಂಬಲ ಇಲ್ಲದೆ ಇದ್ರೂ ಕೇವಲ ಆನ್ಲೈನ್ ಕರೆಗೆ ಹೋಗೊಟ್ಟು ಸಾವಿರಾರು ವಿದ್ಯಾರ್ಥಿಗಳು ಸ್ವಂತ ಖರ್ಚಿನಲ್ಲಿ ಜಂತರ್ ಮಂತರ್ ಪ್ರತಿಭಟನೆಗೆ ಬಂದಿದ್ದು ದೇಶದ ಪರೀಕ್ಷಾ ವ್ಯವಸ್ಥೆಯ ಮೇಲಿನ ಆಕ್ರೋಶಕ್ಕೆ ಸಾಕ್ಷಿ ಅಲ್ವಾ? ರೈತರು, ಕುಸ್ತಿಪಟುಗಳು ಮತ್ತು ಶಿಕ್ಷಕರ ಪ್ರತಿಭಟನೆಗಳಿಗೆ ವಾರಗಟ್ಟಲೆ ಅನುಮತಿಯನ್ನ ನಿರಾಕರಿಸುವಂತಹ ದೆಹಲಿ ಪೊಲೀಸರು ಸಿಜೆಪಿ ಸ್ಥಾಪಕ ಅಭಿಜಿತ್ ದೀಪ್ಕೆಗೆ ವಿಮಾನ ನಿಲ್ದಾಣದಲ್ಲಿ ತಕ್ಷಣನೇ ವಿಐಪಿ ಅನುಮತಿ ನೀಡಿದ್ರೆ ಹಿಂದಿನ ರಹಸ್ಯ ಏನಿರಬಹುದು? ಈ ದೇಶದ ಯುವಕರ ಕೋಪ ಉಗ್ರ ಸ್ವರೂಪವನ್ನ ಪಡೆದು ಬಾಂಗ್ಲಾದೇಶ ಅಥವಾ ನೇಪಾಳದ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಗೋದನ್ನ ತಡೆಯೋದಿಕ್ಕೆ ಸರ್ಕಾರನೇ ಈ ಸಿಜೆಪಿ ಪ್ರತಿಭಟನೆಯನ್ನ ಒಂದು ಸೇಫ್ಟಿ ವಾಲ್ವ್ ಆಗಿ ಬಳಸ್ಕೊಂಡಿದ್ಯಾ? ನೀಟ್ ಮತ್ತೆ ಸಿಬಿಎಸ್ಇ ಹಗರಣಗಳ ವಿರುದ್ಧ ದೇಶಾದ್ಯಂತ ನಡೀತಾ ಇರುವಂತಹ ಕಾಂಗ್ರೆಸ್ ಮತ್ತೆ ಎನ್ಎಸ್ಯುಐ ಸಂಘಟನೆಗಳನ್ನ ದುರ್ಬಲಗೊಳಿಸೋದಿಕ್ಕೆ ಹಾಗೂ ಯುವಕರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಿಕ್ಕೆ ಸರ್ಕಾರ ಈ ಒಂದು ಪ್ರತಿಭಟನೆಯನ್ನ ಬಳಸ್ಕೊಳ್ತಾ ಪರೀಕ್ಷಾಕ್ರಮಗಳ ವಿರುದ್ಧದ ವಿದ್ಯಾರ್ಥಿಗಳ ಶಾಂತಿಯುತ ಹೋರಾಟವನ್ನ ಹಾದಿ ತಪ್ಪಿಸೋದಿಕ್ಕೆ ಮತ್ತೆ ಹಿಂಸಾಚಾರವನ್ನ ಸೃಷ್ಟಿ ಮಾಡೋದಿಕ್ಕೆ ಜಂತರ್ ಮಂತರ್ನಲ್ಲಿ ಶ್ರೀರಾಮ್ ಘೋಷಣೆಯನ್ನ ಕೂಗಿ ಪ್ರಚೋದಿಸೋದಕ್ಕೆ ಯತ್ನಿಸಿದವರು ಯಾರು? ಪ್ರತಿಭಟನೆಗೆ ಬೆಂಬಲ ನೀಡೋದಕ್ಕೆ ಬಂದಿದ್ದಂತಹ ಲಡಾಖ್ನ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ಅಭಿಜಿತ್ ದೀಪ್ಕೆಯನ್ನ ಬಂಧಿಸಿದ್ರೆ 6 ವಾರಗಳ ಕಾಲ ಉಪವಾಸವನ್ನ ಕೂರ್ತೀನಿ ಅಂತ ಘೋಷಿಸುವ ಮಟ್ಟಿಗೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಶಕ್ತಿ ಬಂದಿದೆಯಾ? ಕಳೆದ 7 ವರ್ಷಗಳಲ್ಲಿ 70 ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಾಗಿ 1.7 ಕೋಟಿ ಯುವಕರ ಭವಿಷ್ಯ ಅತಂತ್ರವಾಗಿದ್ರು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡದೇನೆ ಕುರ್ಚಿಗೆ ಅಂಟ್ಕೊಂಡಿರೋದನ್ನ ಸಿಜೆಪಿ ದೇಶವ್ಯಾಪಿ ಚಳವಳಿಯಾಗಿ ಬದಲಾಯಿಸಬಲ್ಲದ? ಈ ಬಗ್ಗೆನೇ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವಿನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಕುರಿತಾಗಿ ನಿಮ್ಗೆ ಏನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.